ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಲೋಕಾಯುಕ್ತದವರು ಶಾಕ್ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವ್ರ ಮೇಲೆ ದೂರು ಬಂದಿತ್ತು, ಅದೇ ಇನ್ಸ್ಪೆಕ್ಟರ್ ಮೇಲೆ ದೂರು ಬಂದಿತ್ತು. ಸೊ ಲೋಕಾಯುಕ್ತ ದಾಳಿ ಆಗುತ್ತೆ ಅಂತ ತಿಳಿದು ಜೀಪನ್ನು ಮನೆಯಲ್ಲೇ ಬಿಟ್ಟು ಇನ್ಸ್ಪೆಕ್ಟರ್ ಪರಾರಿಯಾಗಿದ್ದಾರೆ. ಈ ಇನ್ಸ್ಪೆಕ್ಟರ್ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಂತಹ ದಕ್ಷ ಅಧಿಕಾರಿ. ಯಾರು ಅಂದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಈಗ ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಕಡೆ ನಾಗರಬಾವಿಯ ಖಾಸಗಿ ಹೋಟೆಲ್ನಲ್ಲಿ ಡೀಲ್ ನಡೀತಾ ಇತ್ತಂತೆ, ಅಲ್ಲೂ ಲೋಕಾಯುಕ್ತ ರೇಡ್ ಆಗಿದೆ. ಇಬ್ಬರು ಪೊಲೀಸ್ ಪೇದೆಗಳ ಮೇಲೆ ನಡೆದಿತ್ತು ಲೋಕಾಯುಕ್ತ ದಾಳಿ. ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಮತ್ತು ಕಾನ್ಸ್ಟೇಬಲ್ ಅನಂತ್ ಇಬ್ಬರು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಕೆಲವು ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎರಡೆರಡು ಕಡೆ ಡೀಲ್ ರೇಡ್. ಒಂದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್, ಬಟ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಬಿಡಿ. ಈಗ ಜೀಪನ್ನು ಮನೆ ಹತ್ರನೇ ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ನಾಗರಬಾವಿಯ ಖಾಸಗಿ ಹೋಟೆಲ್ನಲ್ಲಿ ಒಂದು ಡೀಲ್ ನಡೀತಾ ಇತ್ತು. ಯಾವುದೋ ಕೇಸಿಗೆ ಸಂಬಂಧಪಟ್ಟಂತೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಲು ಡೀಲ್ ಮಾತಾಡೋಕ್ಕೆ ಬಂದಿದ್ದಾರೆ ದುಡ್ಡಿಗೆ. ಆ ಟೈಮಲ್ಲೇ ಲೋಕಾಯುಕ್ತ ರೇಡ್ ಆಗಿ ಒಂದಷ್ಟು ದಾಖಲೆ ವಶಕ್ಕೆ ಪಡೆದು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತದವರು. ಅಂದರೆ ಪೊಲೀಸ್ ಡೀಲ್ ವಿಚಾರ ಇವೆಲ್ಲ. ಹಾಗಾದರೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಅಷ್ಟು ದಕ್ಷ ಅಧಿಕಾರಿ, ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದ ಅಧಿಕಾರಿ, ಅವ್ರ ಮೇಲೆ ಯಾಕೆ ರೇಡ್ ಆಯಿತು? ಅವ್ರು ಮಾಡಿದ ತಪ್ಪಾದರೂ ಏನು? ಯಾರು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು? ಇದೆಲ್ಲವೂ ಪ್ರಶ್ನೆ ಅಲ್ವಾ? ಒಂದಷ್ಟು ಮಾಹಿತಿ ಸುಮ್ಮನೆ ಲೋಕಾಯುಕ್ತದವರು ಬರೀ ಬಾಯಿ ಮಾತಲ್ಲಿ ಹೋಗಿ ಹೇಳ್ಬಿಟ್ಟ ತಕ್ಷಣ ಹಿಂಗೆ ರೇಡ್ ಮಾಡಲ್ಲ. ಅದಕ್ಕೆ ಕಾರಣ ಇರುತ್ತೆ. ಸಂಬಂಧಿಯೊಬ್ಬರಿಗೆ ಕಡಿಮೆ ಬೆಲೆಗೆ ಮನೆ ಕೊಡಿಸೋದಕ್ಕೆ ಇನ್ಸ್ಪೆಕ್ಟರ್ ಪ್ರಯತ್ನ ಪಟ್ಟಿದ್ದರಂತೆ ಕುಮಾರ್. 4 ಕೋಟಿ ಮೌಲ್ಯದ ಮನೆಯನ್ನು 60 ಲಕ್ಷ ಕೊಡಿ ಅಂತ ಕೊಟ್ಟಿದ್ರಂತೆ, ಕಿರುಕುಳ ಕೊಟ್ಟಿದ್ರಂತೆ. ಚಿನ್ನೇಗೌಡ ಅಂತಂದ್ಬಿಟ್ಟು ಗುತ್ತಿಗೆದಾರ, ಆ ಚಿನ್ನೇಗೌಡರ ಪತ್ನಿಗೂ ಕಿರುಕುಳ ಕೊಟ್ಟಿದ್ದಾನೆ. ಈ ಹಿಂದಿನ ಕೇಸ್ಗೆ ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಅವ್ರ ಮೇಲೆ ಆರೋಪ ಇದೆ. ಮುಖ್ಯ ಪೇದೆ ಜೊತೆ ಸಂಬಂಧಿಕರನ್ನ ಕಳಿಸ್ಕೊಟ್ಟಿದ್ರಂತೆ ಇನ್ಸ್ಪೆಕ್ಟರ್ ಕುಮಾರ್ ಇದೆಲ್ಲ ಡೀಲ್ ಮಾಡೋದಕ್ಕೆ. ಮನೆ ನೋಡಬೇಕು ಅಂತ ಮನೆಗೆ ನುಗ್ಗಿದ್ದಂತೆ ಮುಖ್ಯ ಪೇದೆ ಉಮೇಶ್. ಈಗ ಅಲ್ಲಿ ಡೀಲ್ ಆಗಿದ್ದಲ್ಲ ಹೋಟೆಲ್ನಲ್ಲಿ ಅಲ್ಲಿ. ಸೊ ಅಲ್ಲಿ ಕಡಿಮೆ ಬೆಲೆಗೆ ಅಂದರೆ ಯಾರಾದರೂ ಕೊಟ್ಬಿಡ್ತಾರ 4 ಕೋಟಿ ಬೆಲೆ ಬಾಳೋ ಮನೆಯನ್ನು 60 ಲಕ್ಷಕ್ಕೆ ಕೊಡುವಂತ ಕೂತ್ಕೊಂಡ್ರೆ? ಹಾಗಾಗಿ ಲೋಕಾಯುಕ್ತಕ್ಕೆ ಗುತ್ತಿಗೆದಾರ ಚಿನ್ನೇಗೌಡ ಮತ್ತು ಪತ್ನಿ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇದು ಏಕಕಾಲದಲ್ಲಿ ನಡೆದಿರೋ ಒಂದೇ ಕೇಸಿಗೆ ಸಂಬಂಧಪಟ್ಟ ಎರಡೆರಡು ರೇಡ್ಗಳು. ಒಂದು ಇನ್ಸ್ಪೆಕ್ಟರ್. ಹಲೋ. ಹಾ ಸರ್ ಹೇಳಿ. ಮೇಡಮ್ ಹೇಳಿ, ಚೆನ್ನಾಗಿದ್ದೀರಾ ಮೇಡಮ್? ಹಾ ಸರ್ ಚೆನ್ನಾಗಿದ್ದೀನಿ. ಸಾರಿ, ಅದೇ ನೀವು ಕಮ್ಯುನಿಕೇಟ್ ಆಗಿಲ್ಲ, ನಾವು ಕಮ್ಯುನಿಕೇಟ್ ಆಗ್ಲಿಲ್ಲ, ಅದಕ್ಕಾಗಿಲ್ಲ. ಹಾ ಸರ್. ನೀವೇ ಬಂದಿದ್ದಾರೆ ಚೆನ್ನೈಗೌಡ್ರು. ಹಾ ಸರ್. ಆಯ್ತು ಮೇಡಮ್, ಅದೆಲ್ಲ ಮುಗಿಸ್ಕೊಡ್ತೀವಿ ಮೇಡಮ್. ನಾವು ಇವರೆಲ್ಲ ಒಂದು ಕಾಂಪ್ರಮೈಸ್ ಕ್ಲೋಸಿಂಗ್ ಬರ್ಕೊಡ್ತಾರೆ. ಹಾ ಸರ್. ಅದನ್ನ ನೀವು ಅದನ್ನ ಹೈಕೋರ್ಟ್ ಸ್ಟೇ ಮಾಡಿಸಿರೋದ್ರಿಂದ ಅದನ್ನ ವೆಕೇಟ್ ಮಾಡಿಸ್ಕೊಂಡು ಅಲ್ಲಿಗೊಂದು 1 ಡೇ ಅಪಿಯರ್ ಆದ್ರೆ ಸಾಕಾಗುತ್ತೆ, ಕ್ಲೋಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ಕೊಟ್ರೆ ಹಾ ಸರ್ ಅಷ್ಟೇ ಮೇಡಮ್, ಮುಗಿಸ್ಕೊಡ್ತೀವಿ. ಸರ್ ಅವ್ರನ್ನ ಕರ್ಸ್ಬಿಡ್ಬೇಕಾಯ್ತು. ಇಲ್ಲ ಮಾತಾಡಿದ್ರೆ ತೊಂದ್ರೆ ಇಲ್ಲ, ನಾವೇ ಜವಾಬ್ದಾರಿ. ನಾವು ಹೇಳಿದೀವಿ ಅವ್ರಿಗೆ. ಹಾ ಸರ್. ಚೆನ್ನೈಗೌಡ್ರ ಮುಂದೆ ಎಲ್ಲ ಮಾತಾಡ್ಸಿದೀವಿ ಅದನ್ನ. ಹಾ ಸರ್. ನಾವು ಮುಗಿಸ್ಕೊಡ್ತೀವಿ ಬಿಡಿ ಮೇಡಮ್, ಕರೆದ್ಬಿಟ್ಟು. ನೀವೇನಿಲ್ಲ, ಅಲ್ಲಿ ವೆಕೇಟ್ ಮಾಡಿಸಿದ್ರೆ ನಾವು ಇಲ್ಲೇ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ಅದೇ ಸರ್ ಕೇಸ್ ಎಲ್ಲ ನಾವು ಕ್ಲೋಸ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಮೇಡಮ್, ಮಾಡ್ಕೊಡ್ತೀವಿ. ಹಾ ಸರ್. ಖಂಡಿತ ಮೇಡಮ್. ಇನ್ ಮಿಕ್ಕಿದೆಲ್ಲ ನಮ್ದೇ ಜವಾಬ್ದಾರಿ ವಹಿಸ್ಕೊಂಡಿದೀವಿ ಮೇಡಮ್. ಚೆನ್ನೈಗೌಡ್ರಿಗೆಲ್ಲ ಗೊತ್ತಿದೆ. ಹಾ ಸರ್. ಒಂದು ಇದೇ ಮಾಡಿಸ್ತಾ ಇದೀವಿ ಮೇಡಮ್. ಸರ್ ನಾನು ಚೆನ್ನೈಗೌಡ ಸರ್ ಮಾತಾಡ್ತೀನಿ. ಚೆನ್ನೈಗೌಡ್ರು ಹೇಳಿ. ಅದೇನೆ ಸರ್. ಅದನ್ನೇ ಹೇಳಿದೆ ಮೇಡಮ್ಗೆ, ನಮ್ಮೂರಿಗೆ ನಾವೇ ಮಾಡ್ತಾರೆ ಅಂದೇನೆ, ಬಟ್ ನಾನೇನು ನಂದು ಹೇಳಿಲ್ಲ. ನಮ್ಮೂರಿಗೆಲ್ಲ ಮಾಡಿಸ್ತಾ ಇದೀವಿ ಮೇಡಮ್ ಅಂತ. ಗೆಸ್ಟ್ ಎಲ್ಲ ಮುಗಿಸ್ಕೊಡ್ತೀವಿ ಬಿಡಿ, ಸಮಸ್ಯೆ ಇಲ್ಲ. ಎಲ್ಲ ಕೇಸ್ ಮನೆದು ಏನ್ ತಲೆ ಕೆಡ್ಸ್ಕೊಬೇಡಿ ಬಿಡಿ, ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಓಕೆ, ಈ ಥರದ್ದು ಸಾಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಡೀತಾನೇ ಇರುತ್ತೆ ಇವೆಲ್ಲ. ಅದರಲ್ಲಿ ಇದು ಸ್ವಲ್ಪ ಹೈಪ್ ಆಗಿದೆ, ಯಾಕೆಂದರೆ ಇನ್ಸ್ಪೆಕ್ಟರ್ ಕುಮಾರ್ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದವರೇ ಈ ರೀತಿ ಮಾಡಿದ್ರ ಅಂತ. ಅದಕ್ಕೋಸ್ಕರನೇ ಲೋಕಾಯುಕ್ತ ರೇಡ್ ಆಗಿರೋದು. ಬಟ್ ಅವ್ರು ಹಂಗಿದ್ರೆ ಲೋಕಾಯುಕ್ತ ವಿಚಾರಣೆ ಎದುರಿಸ್ಬೋದಾಗಿತ್ತಲ್ಲ. ಜೀಪನ್ನು ಮನೆ ಹತ್ರನೇ ಬಿಟ್ಬಿಟ್ಟು ಎಸ್ಕೇಪ್ ಆಗಿದ್ದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿದೆ ಲೋಕಾಯುಕ್ತ ದಾಳಿ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ತಲೆ ತಪ್ಪಿಸ್ಕೊಂಡ್ರು ಎಷ್ಟು ದಿನ ಅಂತ ತಲೆ ತಪ್ಪಿಸ್ಕೊಳಕ್ಕಾಗುತ್ತೆ? ಹೇಳಿ ಕೇಳಿ ಅವ್ರು ಪೊಲೀಸ್ ಇನ್ಸ್ಪೆಕ್ಟ್ರು, ಸರ್ಕಾರಿ ನೌಕರರು, ಎಲ್ಲಿ ಹೋಗೋಕ್ಕಾಗತ್ತೆ? ಸೊ ಹಾಗಾಗಿ ಹಬ್ಬ ಅಂದರೆ ಕೋರ್ಟಿಂದ ಏನಾದರೂ ಒಂದು ಇದು ತರಬಹುದು ಅಷ್ಟೇ, ನಿರೀಕ್ಷಣಾ ಜಾಮೀನು ಅಂತ ಏನಾದರೂ ತರಬಹುದು.